ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಡೇಟಾ ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿದ್ರು ಕೂಡ ಹ್ಯಾಕರ್ಸ್ಗಳ ಕೈಗೆ ನಿಮ್ಮ ಒಂದು ಡೇಟಾ ಸುಲಭವಾಗಿ ಸಿಗ್ತಾ ಇದೆ. ಅದು ಹೇಗೆ ಅಂತ ಹೇಳ್ತೀನಿ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಾಟ್ಸಪ್ ಅವ್ರು ಹೇಳಿರೋ ಹಾಗೆ ನಿಮ್ಮ ಒಂದು ಡೇಟಾ ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲ. ಆದರೆ ಅಸಲಿ ಪ್ರಾಬ್ಲಮ್ ಇರೋದು ನಿಮ್ಮ ಒಂದು ಜಿಮೇಲ್ ಅಕೌಂಟಲ್ಲಿ. ಎಲ್ಲರೂ ಬಂದ್ಬಿಟ್ಟು ನಮ್ಮ ಡೇಟಾ ಬಂದ್ಬಿಟ್ಟು ಸೆಕ್ಯೂರ್ಡ್ ಆಗಿರಲಿ ಅಂದರೆ ಬ್ಯಾಕಪ್ ಇರಲಿ ಅಂತ ಏನು ಮಾಡ್ತಾರೆ, ಜಿಮೇಲ್ ಅಕೌಂಟ್ಗೆ ಬ್ಯಾಕಪ್ ಮಾಡ್ತಾರೆ. ಜಿಮೇಲ್ ಅಕೌಂಟ್ಗೆ ಬ್ಯಾಕಪ್ ಆಗಿರ್ತಕ್ಕಂಥ ಡೇಟಾಗೆ ಎನ್ಕ್ರಿಪ್ಷನ್ ಇರಲ್ಲ. ಅಂದರೆ ಹ್ಯಾಕರ್ಸ್ಗಳೇನಾದ್ರೂ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಹ್ಯಾಕ್ ಮಾಡಿದ್ರೆ ಅವ್ರು ಆರಾಮಾಗಿ ನಿಮ್ಮ ಫೋಟೋಸು, ವೀಡಿಯೋಸು ಮತ್ತು ಚಾಟ್ಸ್ನ ಅವರು ಹ್ಯಾಕ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಂತ ಅಂದರೆ, ನೀವೇನು ಡೇಟಾ ಎನ್ಕ್ರಿಪ್ಷನ್ ಮಾಡ್ದಲೇ ಜಿಮೇಲ್ಗೆ ಅಥವಾ ಐಕ್ಲೌಡ್ಗೆ ಬ್ಯಾಕಪ್ ಮಾಡ್ತಾ ಇದ್ದೀರಲ್ಲ, ಅದನ್ನು ಎನ್ಕ್ರಿಪ್ಟ್ ಮಾಡಿಬಿಟ್ಟು ಬ್ಯಾಕಪ್ ಮಾಡೋದು. ಸೊ ಈ ಆಪ್ಷನ್ ಯಾವ ಥರ ಎನೇಬಲ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹೇಳ್ತೀನಿ. ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಫಸ್ಟು ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಟಾಪ್ ರೈಟ್ ಕಾರ್ನರ್ ಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಚಾಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಚಾಟ್ ಬ್ಯಾಕಪ್ ಮೇಲೆ ಸೆಲೆಕ್ಟ್ ಮಾಡಿ. ಮತ್ತು ಕೆಳಗಡೆ ಎಂಡಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಬ್ಯಾಕಪ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೋರ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಪಾಸ್ವರ್ಡ್ ಮತ್ತು 64 ಡಿಜಿಟ್ ಎನ್ಕ್ರಿಪ್ಷನ್ ಕೀ ಅಂತ ಬರುತ್ತೆ. ಪಾಸ್ವರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಪಾಸ್ವರ್ಡ್ ಬೇಕಾಗಿರ್ತಕ್ಕಂಥದ್ದನ್ನು ನೀವೇ ಕೊಡ್ಬೋದು. 64 ಡಿಜಿಟ್ ಎನ್ಕ್ರಿಪ್ಷನ್ ಕೀ ಸೆಲೆಕ್ಷನ್ ಮಾಡಿಕೊಂಡ್ರೆ ಪಾಸ್ವರ್ಡ್ನ ಅದೇ ಸೆಲೆಕ್ಟ್ ಮಾಡಿಕೊಡುತ್ತೆ. ಸೊ ಅದು ಟೋಟಲ್ ಬಂದ್ಬಿಟ್ಟು 64 ಕೀಸ್ ಇರುತ್ತೆ. ಸೊ ನಾನು ಮೊದಲನೇದಾಗಿ ಪಾಸ್ವರ್ಡ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನಿಮಗೆ ಯಾವ ಥರ ಪಾಸ್ವರ್ಡ್ ಬೇಕು ಅದನ್ನು ನೀವೇ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಕೊಡಿ. ಅದಾದಮೇಲೆ ಮತ್ತೆ ಪಾಸ್ವರ್ಡ್ನ ರೀಕನ್ಫರ್ಮ್ ಮಾಡಬೇಕಾಗುತ್ತೆ, ಅದನ್ನು ರೀಕನ್ಫರ್ಮ್ ಮಾಡಿ. ಮತ್ತೆ ಅದಾಗ್ತದಂಗೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಇದು ಬಂದ್ಬಿಟ್ಟು ಫೈನಲ್ ವಿಂಡೋ. ಸೊ ನೀವಿಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಡೇಟಾ ಎನ್ಕ್ರಿಪ್ಟ್ ಆಗುತ್ತೆ. ಸೊ ಯಾವುದೇ ಡೇಟಾ ಬಂದ್ಬಿಟ್ಟು ಗೂಗಲ್ಗೆ ಬ್ಯಾಕಪ್ ಆಗ್ತಿದ್ದಂಗೆ ಎನ್ಕ್ರಿಪ್ಟ್ ಆಗಿ ಡೇಟಾ ಬ್ಯಾಕಪ್ ಆಗುತ್ತೆ. ಸೊ ಇದರಿಂದ ಬಂದ್ಬಿಟ್ಟು ನಿಮ್ಮ ಡೇಟಾ ಸೆಕ್ಯೂರ್ಡ್ ಆಗಿರುತ್ತೆ. ನೀವೇನಾದ್ರೂ ಈ ಒಂದು ಪಾಸ್ವರ್ಡ್ನ ಮರ್ತೋಯ್ತು ಅಂದರೆ ವಾಟ್ಸಪ್ ಅವರಾಗಿರಲಿ ಅಥವಾ ಗೂಗಲ್ ಅವರಾಗಿರಲಿ ರಿಕವರಿ ಮಾಡ್ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಪಾಸ್ವರ್ಡ್ನ ಆದಷ್ಟು ಸೇಫಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ನಿಮ್ಮ ಡೇಟಾ ಯಾವ ಥರ ಸೇಫ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದನ್ನು ಎನೇಬಲ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮ್ಮ ಪ್ರೈವಸಿ ನಿಮ್ಮ ಕೈಲಿದೆ. ನೀವೇನಾದ್ರೂ ಪ್ರೈವಸಿಗೆ ಜಾಸ್ತಿ ಒತ್ತು ಕೊಡೋಂಗಿದ್ರೆ ಈ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ. ಈ ಇನ್ಫಾರ್ಮೇಷನ್ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ಸ್ಗಳಿಗೆ ನನ್ನ ಒಂದು ಪೇಜ್ನ ಫಾಲೋ ಮಾಡಿ. ನಿಮ್ಗೇನಾದ್ರೂ ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ.